ಏನಾಗುತ್ತೆ, ಸ್ಕಿನ್ ಕ್ರ್ಯಾಕ್ ಬರೋದು, ಕೆಲವೊಬ್ಬರಿಗೆ ಅಟೋಪಿಕ್ ಡರ್ಮಟೈಟಿಸ್ ಆಗೋದು, ಕೆಲವೊಬ್ಬರಿಗೆ ಎಕ್ಸಿಮಾ ಆಗೋದು. ತುಂಬಾ ಬಿಸಿ ನೀರಲ್ಲಿ ಸ್ನಾನ ಮಾಡಬಾರ್ದು, ಮೀಡಿಯಂ ಆಗಿರಬೇಕು. ಏನಾಗುತ್ತೆ, ಮಕ್ಕಳು ಸ್ಕಿನ್ ಬಹಳ ಸೆನ್ಸಿಟಿವ್ ಇರುತ್ತೆ, ಇನ್ನು ಫುಲ್ ಡ್ರೈ ಆಗುತ್ತೆ, ಫುಲ್ ಹಿಡ್ಕೊಂಡಂಗೆ ಆಗುತ್ತೆ, ಮತ್ತೆ ಪಿಂಪಲ್ಸ್ ಎಲ್ಲ ರಪ್ಚರ್ ಆಗಿ ಸ್ಕಾರಿಂಗ್ ಆಗುತ್ತೆ. ಈಗ ಚಳಿಗಾಲದಲ್ಲಿ ಸಾಕಷ್ಟು ಅನಾರೋಗ್ಯ ಸಮಸ್ಯೆಗಳು ಎದುರಾಗುತ್ತೆ, ಸಾಕಷ್ಟು ಕಾಯಿಲೆಗಳು ಬರುತ್ತೆ. ಪರ್ಟಿಕ್ಯುಲರ್ ಆಗಿ ಮಕ್ಕಳಿಗೆ ಯಾವೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ? ಒಂದು, ಈಗ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದಂಗೆ ಮೋಸ್ಟ್ ಕಾಮನ್ನು ಈ ಚಳಿಗಾಲದಲ್ಲಿ ಬರುವಂಥದ್ದು ಫ್ಲೂ ಅಂದರೆ ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ವಿ. ವೈರಲ್ ಇನ್ಫೆಕ್ಷನ್, ಜ್ವರ, ನೆಗಡಿ, ಕೆಮ್ಮು ಬರುವಂಥದ್ದು ಇದು ಮೋಸ್ಟ್ ಕಾಮನ್. ಅದಾದಮೇಲೆ ಏನಾಗುತ್ತೆ, ಈಗ ನಮ್ಮದು ವಿಂಟರ್ ನಮ್ಮಲ್ಲಿ ಶುರುವಾಗೋದೇನು ಅಂದರೆ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಈ ಟೈಮಲ್ಲಿ ಹಾಲಿಡೇ ಇರೋದ್ರಿಂದ ಏನು ಮಾಡ್ತಾರೆ, ಮೋಸ್ಟ್ ಆಫ್ ದೆಮ್ ಟ್ರಾವೆಲ್ ಮಾಡ್ತಾರೆ. ಈ ಟೈಮಲ್ಲಿ ಏನಾಗುತ್ತೆ, ಅಕ್ಯೂಟ್ ಡಯರಿಯಲ್ ಡಿಸೀಸ್ ಕೂಡ ಈ ಟೈಮ್ ಕಾಮನ್ ಬಿಕಾಸ್ ಆಫ್ ಟ್ರಾವೆಲ್, ಫುಡ್ ಪಾಯ್ಸನಿಂಗಿಂದ ಮೋರ್ ಕಾಮನ್. ಬಟ್ ಈ ವಿಂಟರಲ್ಲಿ ಜಾಸ್ತಿ ಇದು ರೆಸ್ಪಿರೇಟರಿ ಬಿಟ್ಟು ಅಥವಾ GI ಸಿಸ್ಟಮ್ ಬಿಟ್ಟರೆ ನೆಕ್ಸ್ಟು ಸ್ಕಿನ್ ಏನಾಗುತ್ತೆ, ಸ್ಕಿನ್ ಕ್ರ್ಯಾಕ್ ಬರೋದು, ಕೆಲವೊಬ್ಬರಿಗೆ ಅಟೋಪಿಕ್ ಡರ್ಮಟೈಟಿಸ್ ಆಗೋದು, ಕೆಲವೊಬ್ಬರಿಗೆ ಎಕ್ಸಿಮಾ ಆಗೋದು, ಇಂಥದ್ದು ಮೋರ್ ಕಾಮನ್ ವಿಂಟರಲ್ಲಿ. ಸೊ ಅದಕ್ಕೆ ಇವರೆಲ್ಲ ಏನು ಮಾಡಬೇಕು, ಆದಷ್ಟು ತುಂಬ ವಿಂಟರ್ ಇರೋ ಕಡೆಗೆ, ಈಗ ಎಕ್ಸಾಂಪಲ್ ಏನು ಮಾಡ್ತಾರೆ, ಎಷ್ಟೊಂದು ಜನ ಕಾಶ್ಮೀರು, ಶಿಮ್ಲಾ, ಕೋಲ್ಡ್ ವೆದರ್ಗೆ ಹೋಗ್ತಾರಲ್ಲ, ಅಲ್ಲಿಗೆ ಹೋದಾಗ ದೇರ್ ಇಸ್ ಎ ಚಾನ್ಸ್ ಆಫ್ ಅಕ್ವೈರಿಂಗ್ ಇನ್ಫೆಕ್ಷನ್ನು. ತುಂಬ ಓವರ್ ಕ್ರೌಡೆಡ್ ಟ್ರಾವೆಲ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಐ ಆಮ್ ಸೀಯಿಂಗ್ ಫಾರ್ ಲಾಸ್ಟ್ 2 years ಟ್ರಾವೆಲ್ ಆಸ್ ಬಿಕಮ್ ಲೈಕ್ ಮೋರ್. ಎಲ್ಲರೂ ಟ್ರಾವೆಲ್ ಮಾಡ್ತಿದ್ದಾರೆ. ಈಗ ನೀವು ನೋಡಿದ್ದೀರಾ, ಡಿಸೆಂಬರ್ ಲಾಂಗ್ ಹಾಲಿಡೇಲಿ ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಇದೆಲ್ಲ ಏನಾಯಿತು, ಇದರಿಂದ ಡಿಸೀಸ್ಗಳು ಸ್ಪ್ರೆಡ್ ಆಗ್ತಾ ಹೋಗ್ತವೆ. ಸ್ಕಿನ್ ಕೇರ್ ಹೇಗೆ ಮಾಡಬೇಕು ಅಂದರೆ, ತುಂಬ ಬಿಸಿ ನೀರಲ್ಲಿ ಸ್ನಾನ ಮಾಡಬಾರ್ದು, ಮೀಡಿಯಮ್ ಆಗಿರಬೇಕು. ಆಮೇಲೆ ಮೈಲ್ಡ್ ಸೋಪ್ಗಳು ಯೂಸ್ ಮಾಡಬೇಕು. ಎಲ್ಲರೂ ಸ್ಟ್ರಾಂಗ್ ಸೋಪ್ ಹಾಕ್ದಾಗ ಸ್ಕಿನ್ ಸ್ಕ್ರ್ಯಾಚ್ ಆಗ್ತದೆ. ಆಮೇಲೆ ಕಡಲೆ ಹಿಟ್ಗಳು ಯೂಸ್ ಮಾಡಬಾರ್ದು. ಆಮೇಲೆ ಸ್ನಾನ ಆದಮೇಲೆ ಏನು ಮಾಡಬೇಕು, ಅವರು ಮಾಯಿಶ್ಚರೈಸರ್, ಲೋಷನ್ ಹಚ್ಚಬೇಕು. ಇದರಿಂದ ಸ್ಕಿನ್ನು ಸಾಫ್ಟು ಮಾಯಿಸ್ಟ್ ಆಗಿರುತ್ತೆ. ಆಮೇಲೆ ದೇ ಶುಡ್ ಕವರ್ ವಿತ್ ಸ್ವೆಟರ್ಸ್. ಯೂಶ್ವಲಿ ಕೆಲವೊಂದು ಏರಿಯಾದಲ್ಲಿ ಬೇಕೇ ಬೇಕು. ಈಗ ರಾಮನಗರ, ಚನ್ನಪಟ್ಟಿ ಇಂಥ ಬಿಸಿಲಿರೋ ಕಡೆ ಬೇಕಾಗಲ್ಲ, ಬಟ್ ಎಲ್ಲ ಕಡೆ ಅರ್ಲಿ ಮಾರ್ನಿಂಗಲ್ಲಿ ಕೋಲ್ಡ್ ಇದ್ದೇ ಇರುತ್ತೆ. ಬಟ್ ಈ ಇಯರ್ ನಾವೇನು ಅಷ್ಟು ವಿಂಟರ್ನ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಬಳಸಬಾರ್ದು. ಏನಾಗುತ್ತೆ, ಮಕ್ಕಳು ಸ್ಕಿನ್ನು ಭಾಳ ಸೆನ್ಸಿಟಿವ್ ಇರುತ್ತೆ. ಈ ಕಡಲೆ ಹಿಟ್ಟು ರಫ್ ಇರುತ್ತೆ, ಅದನ್ನ ಹಾಕಿ ಸ್ಕಿನ್ನಲ್ಲಿ ತಿಕ್ತಾಗ ಏನಾಗುತ್ತೆ, ಮೇಲ್ಗಡೆ ಎಪಿಡರ್ಮಿಸ್ ಅಂತ ಇರುತ್ತಲ್ಲ, ಅದು ಡ್ಯಾಮೇಜ್ ಆಗುತ್ತೆ. ಆವಾಗ ಸ್ಕಿನ್ನು ಡ್ರೈ ಆಗುತ್ತೆ. ನೀವು ಯಾರಾದರೂ ಮುಖ ತೊಳೆದ್ಮೇಲೆ ನೋಡಿ, ಸ್ಕಿನ್ನು ಫುಲ್ ಡ್ರೈ ಆಗುತ್ತೆ, ಫುಲ್ ಹಿಡ್ಕೊಂಡಂಗೆ ಆಗುತ್ತೆ. ಸೊ ಮಕ್ಕಳಲ್ಲಿ ಮಾಡಬಾರ್ದು. ಅಲ್ಲಿ ಏನಿದ್ರು ಜೆಂಟಲ್ ಸೋಪ್ ಅಥವಾ ಜೆಂಟಲ್ ವಾಷಸ್ ಬರುತ್ತೆ, ಅದರಲ್ಲೇ ಸ್ನಾನ ಮಾಡಿಸ್ಬೇಕು. ಆಕ್ಚುಲಿ ಕಡಲೆ ಹಿಟ್ಟು ನಾವು ರೆಕಮೆಂಡೇ ಮಾಡಲ್ಲ, ಯಾವ ಕಾಲಕ್ಕೂ ಬಳಸಲೇಬಾರ್ದು. ಯೂಶಲಿ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಈವನ್ ಅಡಲ್ಟ್ ನೋಡಿ, ಎಷ್ಟೊಂದು ಸಲ ಪಿಂಪಲ್ಸ್ ಇದೆ ಅಂತ ಮಾಡಿದಾಗ ಏನಾಗುತ್ತೆ, ಪಿಂಪಲ್ಸ್ ಎಲ್ಲ ರಪ್ಚರ್ ಆಗಿ ಸ್ಕಾರಿಂಗ್ ಆಗುತ್ತೆ. ಜನರಲಿ ಬಳಸಬಾರ್ದು. ಎನಿ ಸ್ಕಿನ್ ಈಸ್ ವೆರಿ ಸೆನ್ಸಿಟಿವ್. ವಿ ಶುಡ್ ಯೂಸ್ ಮೈಲ್ಡ್ ಸೋಪ್ಸು ಅಥವಾ ಮೈಲ್ಡ್ ಜೆಂಟಲ್ ವಾಶ್ನೇ ಯೂಸ್ ಮಾಡಬೇಕು.